ಕಾವ್ಯ ಮೀಮಾಂಸೆ. ಸ್ಫೂರ್ತಿ. ಕವಿ ತನ್ನ ಅತ್ಯುತ್ತಮ ಕೃತಿಗಳನ್ನು ರಚಿಸುವುದು ಸ್ಫೂರ್ತಿಯಿಂದ ಎನ್ನುವ ಮಾತು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಬಂದಿರೋದು. ಸ್ಫೂರ್ತಿ ತತ್ವ ಮಾನವೀಯತೆ ಯಾವುದೇ ಜಡ ಯಾವುದು, ಮಾನವೀಯತೆ ಯಾವುದು, ಚೈತನ್ಯ ಯಾವುದು ಎನ್ನುವುದನ್ನು ಗುರುತಿಸಲು ಎಂದು ಕಲಿಯತೋ ಅಂದೇ ಆರಂಭವಾಗಿರಬೇಕು. ಅಂದರೆ ಅದು ಇತಿಹಾಸಕ್ಕೆ ಅಸ್ಪಷ್ಟವಾದ ಮಬ್ಬಿನಾಚೆಯ ಸಂಗತಿ. ಯಾರೋ ಒಬ್ಬ ಮೈದುಂಬಿ ಮಾತನಾಡಿದಾಗ ಆತನ ಭೌತಿಕ ಶರೀರದೊಳಕ್ಕೆ ದೈವಿ ಚೈತನ್ಯವೇ ಪ್ರವೇಶಿಸಿದಂತೆ ತೋರಿರಬೇಕು. ಹೀಬ್ರೂ ಪ್ರವಾದಿಗಳೆಲ್ಲರೂ ಭಗವದ್ವಾಣಿಯಿಂದ ಮೈತುಂಬಿದವರ ಅಥವಾ ಸ್ಫೂರ್ತಿಯಿಂದ ಮಾತನಾಡಿದವರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಕವಿ, ಕಲಾವಿದರು ಸ್ಫೂರ್ತಿಯಿಂದ ಕೃತಿ ರಚನೆ ಮಾಡುತ್ತಾರೆ ಎನ್ನುವ ಭಾವನೆ ಪ್ರಾಚೀನ ಕಾಲದಿಂದಲೂ ಬಂದದ್ದು. ಮಾನವತೆಯ ಅರುಣೋದಯ ಕಾಲದಲ್ಲಿ ಕವಿ ತನಗೆ ಅದೆಲ್ಲಿಂದಲೋ ಒಂದು ಶಕ್ತಿ ಹರಿದು ಬಂದು ತನ್ನ ಮೂಲಕ ಹೊರಹೊಮ್ಮುತ್ತಿದೆ ಎಂದು ಭಾವಿಸಿದ್ದ. ಈ ಸರಳ ಸಾಧಾರಣ ನಂಬಿಕೆ ಇಂದಿಗೂ ತನ್ನ ಸತ್ವವನ್ನು ಕಳೆದುಕೊಂಡಿಲ್ಲ. ಸ್ಫೂರ್ತಿಯ ಸ್ವರೂಪವನ್ನು ವರ್ಣಿಸತಕ್ಕವರೆಲ್ಲ ಈ ಭಾವನೆಯನ್ನೇ ಬೇರೆ ಬೇರೆಯ ಮಾತುಗಳಲ್ಲಿ ಹೇಳಿದ್ದಾರೆ. ಕೆಲವು ಸಲ ಸ್ಪಷ್ಟಶೀಲವಾದ ಕಲ್ಪನೆ, ಒಂದು ಬಗೆಯ ಭಾವದ ಕಲ್ಲೋಲದಿಂದ ಕೂಡಿರುತ್ತದೆ. ಒಂದು ಭಾವವು ಹಲವು ಭಾವಗಳು ಅಂತರಂಗದಲ್ಲಿ ಮೊದಲೇ ರೂಪುಗೊಂಡು ಯಾವ ರೀತಿಯಾದ ಪ್ರಜ್ಞಾಪೂರ್ವಕವಾದ ಪ್ರಯತ್ನವೂ ಇಲ್ಲದೆ ಅಥವಾ ಇಚ್ಛೆಯೂ ಇಲ್ಲದೆ ಅಪೌರುಷಯವೆಂಬಂತೆ ಅಭಿವ್ಯಕ್ತಗೊಳ್ಳುತ್ತವೆ. ಕೃತಿ ನಿರ್ಮಿತೆಯ ಈ ತೀವ್ರ ಕ್ಷಣಗಳನ್ನು ಸ್ಫೂರ್ತಿ ಎಂದು ನಾವು ಗುರುತಿಸ್ತೇವೆ. ಕವಿ ಸ್ಫೂರ್ತಿಯಲ್ಲಿದ್ದಾನೆ ಎಂದರೆ ಅವನು ಆಗಲೇ ಬೇರೆ ಯಾರೋ ಮಾಡಿದ್ದನ್ನೇ ತಿರುಗಿ ಮಾಡುತ್ತಿದ್ದಾನೆ ಅಥವಾ ವ್ಯವಸ್ಥೆಗೊಳಿಸಿ ಬರೆಯುತ್ತಿದ್ದಾನೆ ಎಂದು ಅರ್ಥವಲ್ಲ. ಅವನಿಗೆ ಅರಿಯದ ಶಕ್ತಿಯೊಂದು ಅವನನ್ನು ಸೆರೆ ಹಿಡಿದಿದೆ ಅಂತ ಅರ್ಥ. ಈ ಕಾರಣಕ್ಕಾಗಿಯೇ ಕೃತಿ ನಿರ್ಮಿತೆಯ ಈ ತೀವ್ರ ಕ್ಷಣಗಳನ್ನ ರಚಿತವಾದ ಕೃತಿ ಭಾಗಗಳನ್ನು ಸೃಷ್ಟಿ ಎಂದು ಅತ್ಯಂತ ಸ್ವೋಪಜ್ಞವಾದದ್ದೆಂದು ಗುರುತಿಸ್ತೇವೆ. ಇಂಥ ಹೊತ್ತಿನಲ್ಲಿ ಕವಿಯ ಮನಸ್ಸನ್ನು ಉಳಿದ ವ್ಯಾಪಾರಗಳಿಂದ ಬಿಡಿಸಿ ಏನೋ ಒಂದು ಅತೀತವಾದ ಶಕ್ತಿ ಆಕ್ರಮಿಸ್ತದೆ. ಇದು ಅವನ ಇರುವಿಕೆಯನ್ನೆಲ್ಲ ತುಂಬುತ್ತದೆ. ಅದರ ಸ್ವರೂಪವನ್ನು ನಾವು ವಿವರಿಸಲಾರೆವು, ಆದರೆ ಅದರ ಹಲವು ಅಂಶಗಳನ್ನು ಗುರುತಿಸಬಲ್ಲೆವು. ಈ ಎಲ್ಲದರ ಕೇಂದ್ರದಲ್ಲಿ ಏನೋ ಒಂದು ಭಾವ ಇರುವುದೆಂದು ತೋರುತ್ತದೆ. ಅದೊಂದು ಮಬ್ಬಾದ ವಿವರಿಸಲಾಗದ ಸ್ಥಿತಿ. ಅದಕ್ಕೆ ತನ್ನದೇ ಆದ ಸ್ವಭಾವವೂ ಪರಿವೇಶವೂ ಉಂಟು. ಬುದ್ಧಿಯಿಂದ ಗ್ರಹಿಸಲಾಗದ, ವಿಶ್ಲೇಷಿಸಲಾಗದ ಅದು ಕವಿಯ ಮೇಲೆ ದರ್ಶನದ ಗಾಂಭೀರ್ಯ ಮತ್ತು ಅಧಿಕಾರದಿಂದ ಕವಿಯುತ್ತದೆ. ಕವಿ ಅದೇನೆಂಬುದನ್ನು ಸಂಪೂರ್ಣವಾಗಿ ಗ್ರಹಿಸಲಾರದವನಾದರೂ ಅದು ತನ್ನ ಮೇಲೆ ಸ್ಥಾಪಿಸಿ ಅಧಿಕಾರವನ್ನು ಅರಿಯುತ್ತಾನೆ. ಈ ಅನುಭವವನ್ನು ಗಮನಿಸಿ ಹೇಳುವುದಾದರೆ ಅದೊಂದು ಮಾತಿನ ಮಳೆಗರೆಯುವ ಭಾವದ ಮಬ್ಬು ಮೋಡ. ಕವಿ ಸ್ಫೂರ್ತಿಯಲ್ಲಿದ್ದಾನೆ ಎಂದರೆ
ಅವನಲ್ಲಿ ಆಗ ಅಸಾಧಾರಣ ಶಕ್ತಿ ಸಂಚಾರವಾಗಿದೆ ಅಂತ ಅರ್ಥ. ವಿಶೇಷ ಉರುಬಿನಲ್ಲಿ ಜೀವಶಕ್ತಿ ಉಕ್ಕಿ ಯಾವುದೋ ವ್ಯಾಪಾರಕ್ಕೆ ಮನಸ್ಸನ್ನು ಶ್ರಮವನ್ನು ತಿರುಗಿಸುವುದು ಅದರ ಲಕ್ಷಣ. ಸ್ಫೂರ್ತಿಯ ಸ್ವರೂಪದಲ್ಲಿ ಕಂಡುಬರುವ ಲಕ್ಷಣ. ಈ ಉರುಬು ಅದೊಂದು ತೀವ್ರತರವಾದ ಚಟುವಟಿಕೆ. ಶಕ್ತಿ ಸ್ಫೋಟವೇ ಅದರ ಸ್ವರೂಪ. ಈ ಆವೇಗದಲ್ಲಿ ಕವಿಯ ಭಾವನೆಗಳು ತಾವಾಗಿ ಲೀಲಾಜಾಲವಾಗಿ ಅನೂಹ್ಯವಾದ ರೀತಿಯಲ್ಲಿ ಬಂದು ಒಗ್ಗೂಡ್ತವೆ. ಪದಗಳು, ಪ್ರತಿಮೆಗಳು ಮತ್ತು ಛಂದಸ್ಸು ಈ ಎಲ್ಲದರ ಒಂದು ಮಾಂತ್ರಿಕ ಸಂಯೋಜನೆ ನಡೀತದೆ. ಆಗ ಕವಿಯೇ ಅದನ್ನು ತಡೆಯಲಾರ. ಅವನ ಪಾಲಿಗೆ ಅದುವರೆಗೂ ಯಾವುದೋ ಅಜ್ಞಾನವಾಗಿತ್ತೋ ಅದು ಜ್ಞಾನವಾಗುತ್ತಾ ಸ್ಪಷ್ಟವಾಗುತ್ತದೆ. ಎಷ್ಟೋ ವೇಳೆ ಈ ಸ್ಫೂರ್ತಿಯ ಆವೇಶದಿಂದ ಹೊರಹೊಮ್ಮುವ ಭಾವಗಳು ಕವಿಯ ಅಭಿವ್ಯಕ್ತಿ ಕ್ರಿಯೆಯನ್ನು ಮುಂಚೆ ಹರಿದೂಡಬಹುದು. ಕವಿಯ ರಚನಾಶಕ್ತಿ ಆ ರಭಸವನ್ನು ತನ್ನಲ್ಲೇ ಹಿಡಿದಿಡಲು ಅಸಮರ್ಥವಾಗಿ ಹಿಂದೆ ನಿಲ್ಲಬಹುದು. ಈ ಉಭಯ ಸಂಕಟದಲ್ಲಿ ಕವಿ ಕೊರಗಿದರೂ ಮೂಲತಃ ಸ್ಫೂರ್ತಿಯ ಮನಸ್ಥಿತಿ ಒಂದು ಆನಂದದ ಸ್ಥಿತಿ ಎಂದೇ ಹೇಳಬಹುದು. ಕವಿ ವೈಯಕ್ತಿಕವಾಗಿ ಯಾವ ಭಾವ ತುಮುಲದಲ್ಲೇ ಇರಲಿ, ಅವನ ಸ್ಫೂರ್ತಿಗೆ ವಶವಾದನೆಂದರೆ ಮುಗಿಯಿತು. ಅವನನ್ನು ಲೌಕಿಕ ಪರಿಸರದಿಂದ ಪಾರು ಮಾಡಿ ಒಂದು ಬಗೆಯ ರಸಾನಂದದಲ್ಲಿ ನಿಲ್ಲಿಸುತ್ತದೆ. ಇದರಿಂದ ಅವನಿಗೆ ಆ ಹೊತ್ತಿನಲ್ಲಿ ಕಾಲದ ಉಪಾಧಿ ಜಗುಳಿ ಹೋಗಿ ಕಾಲಾತೀತವಾದ ಒಂದು ಸ್ಥಿತಿಯಲ್ಲಿ ಅವನು ಅನುಭವಿಸ್ತಾನೆ. ತಾನು ಇಷ್ಟು ಹೊತ್ತು ಸ್ಫೂರ್ತಿಯಲ್ಲಿ ಮುಳುಗಿದ್ದೇನೆಂಬ ಲೆಕ್ಕಾಚಾರವಾಗಲಿ, ಇಷ್ಟು ಕಾಲ ಸ್ಫೂರ್ತಿಯಲ್ಲಿದ್ದು ಕಾಲವನ್ನು ವ್ಯರ್ಥ ಮಾಡಿದನೆಂಬ ವಿಷಾದವಾಗಲಿ ಇರುವುದಿಲ್ಲ. ಅದೊಂದು ಬಗೆಯ ಸಮಾಧಿ. ಅದರಲ್ಲಿ ಕವಿಗೆ ಕಾಲ, ದೇಶ, ವ್ಯಕ್ತಿ, ಪ್ರಜ್ಞೆ ಎಲ್ಲವೂ ಕರಗಿ ಹೋಗ್ತದೆ. ಈ ಅರ್ಥದಲ್ಲಿ ಸ್ಫೂರ್ತಿಯ ಸ್ಥಿತಿಯನ್ನು ವರ್ಣಿಸಬಹುದಾದುದು ಎರಡು ರೀತಿಯಲ್ಲಿ. ಅದು ನಮ್ಮದೆಂದುಕೊಳ್ಳಲಾಗದ ಏನೋ ಒಂದು ಶಕ್ತಿ, ಇದು ನಮಗೆ ಕೊಡಲ್ಪಟ್ಟಿದೆ. ಅದರಲ್ಲಿ ನಮ್ಮನ್ನು ನಾವೇ ಕಳೆದುಕೊಳ್ತೇವೆ. ಇದು ಒಂದು ಮುಖ. ನಮ್ಮನ್ನು ನಾವು ಕಂಡುಕೊಳ್ಳುವುದು, ಅದರಲ್ಲಿ ನಮ್ಮ ನಿಜ ಸ್ವರೂಪದ ಅರಿವು. ಅದರಿಂದಲೇ ಇದು ಇನ್ನೊಂದು ಮುಖ. ಈ ಎರಡೂ ಪರಸ್ಪರ ವಿರೋಧವೆಂಬಂತೆ ತೋರಬಹುದು. ಆದರೆ ಸ್ಫೂರ್ತಿಯಲ್ಲಿ ಕವಿಗೊದಗುವ ಅನುಭವದ ಸ್ವರೂಪವೇ ಇದು. ಕವಿ ಸ್ಫೂರ್ತಿಯಲ್ಲಿ ತನ್ನನ್ನು ತಾನೇ ಕಳೆದುಕೊಳ್ಳುತ್ತಾನೆ ಎಂದರೆ ಇದರ ಅರ್ಥ ಕವಿ ಸ್ಫೂರ್ತಿಯಲ್ಲಿ ತನ್ನ ಲೋಕ ವ್ಯಕ್ತಿತ್ವದಿಂದ ಪಾರಾಗಿ ತನ್ನ ವೈಯಕ್ತಿಕತೆಯನ್ನು ಕಳೆದುಕೊಳ್ತಾನೆ, ಅಥವಾ ಅದೇ ವ್ಯಕ್ತಿತ್ವವನ್ನು ನೀಗಿಕೊಳ್ಳುತ್ತದೆ. ಆದ ಕಾರಣ ಸ್ಫೂರ್ತಿಯಲ್ಲಿ ಕವಿ ತನ್ನನ್ನು ತಾನು ಕಂಡುಕೊಳ್ಳುತ್ತಾನೆ. ಕೃತಿ ಮುಖೇನ ವ್ಯಕ್ತವಾಗುವ ಆ ಕವಿಯ ವ್ಯಕ್ತಿತ್ವವೇ ಅವನ ನಿಜವಾದ ಸ್ವರೂಪ, ನಿಜ ಸ್ವರೂಪ. ಸ್ಫೂರ್ತಿಯ ಪ್ರಧಾನ ಲಕ್ಷಣ ಆವೇಶವಾದುದರಿಂದ ಆವೇಶದ ಸ್ವರೂಪವೇ ಅತ್ಯಂತ ತಾತ್ಕಾಲಿಕ. ಹಾಗೆ ಮಿಂಚಿ ಹೇಗೆ ಮಾಯವಾಗತಕ್ಕದ್ದು ಎನ್ನುವುದು ಸ್ವತಃಸಿದ್ಧವಾದ ಸಂಗತಿ. ಕಲಾ ನಿರ್ಮಿತಿಯಲ್ಲಿ ಅದಕ್ಕೆ ಅಗತ್ಯವಾದ ಈ ಸ್ಫೂರ್ತಿ ಅಥವಾ ಭಾವತೀವ್ರತೆ ತಟ್ಟನೆ ಬಂದು ತಟ್ಟನೆಯೇ ನಡುವೆ ಕಡಿದು ಹೋದಾಗ ಕೃತಿ ಅಪೂರ್ಣವಾಗಿಯೇ ನಿಲ್ಲುವುದುಂಟು. ಕವಿ ಕಂಡದ್ದನ್ನು ಕಟ್ಟುತ್ತಾನೆ. ಹಾಗೆ ಕಟ್ಟುವಲ್ಲಿ ಸ್ಫೂರ್ತಿಯನ್ನು ಗುರುತಿಸ್ತೇವೆ ಎಂದರೆ ಕವಿ ಕಾಣುವ ಘಟ್ಟ ಒಂದು ಉಂಟು
ಘಟ್ಟ ಒಂದು ಉಂಟು. ಅದು ಮುಗಿದ ಮೇಲೆ ಕಟ್ಟುವ ಕೆಲಸ ಶುರುವಾಗುತ್ತದೆ ಎಂದು ಅರ್ಥವಾಗಲು ಅವಕಾಶವಿದೆ. ಆದರೆ ವಾಸ್ತವಾಂಶ ಹಾಗಿಲ್ಲ. ದರ್ಶನ ಮೊದಲು, ವರ್ಣನೆ ಅದರ ಹಿಂದೆ. ಹೀಗೆ ಮಾಡುವ ವಿಭಾಗ ಕೇವಲ ಔಪಚಾರಿಕ. ನವ ಉನ್ಮೇಷ ಹಾಗೂ ನವ ಉಲ್ಲೇಖ ಎರಡೂ ಒಂದೇ ಶಕ್ತಿಯ ಎರಡು ಮುಖಗಳು. ಅಲ್ಲಿ ಕಾಣುವಾಗಲೂ ಕಟ್ಟುವ ಅಂಶವಿರುತ್ತದೆ, ಕಟ್ಟುವಾಗಲೂ ಕಾಣುವ ಅಂಶವಿರುತ್ತದೆ. ಆದರೆ ಯಾವುದು ಸ್ಫೂರ್ತಿಯಲ್ಲಿ ಕವಿಗೆ ಒದಗಿ ಬರುತ್ತದೆಯೋ ಅದೆಲ್ಲವನ್ನು ಭಾಷೆಯಲ್ಲಿ ಸಂಪೂರ್ಣವಾಗಿ ಹಿಡಿದಿಡಲಾಗುವುದಿಲ್ಲ. ಸ್ಫೂರ್ತಿಯ ಕಾವು ಎಷ್ಟೋ ವೇಳೆ ಭಾಷೆಯ ಕಟ್ಟನ್ನು ಮೀರಿ ಮುಂದೆ ಹೋಗಬಹುದು, ಅಥವಾ ಮತ್ತೆ ಕೆಲವು ವೇಳೆ ಭಾಷೆಯಲ್ಲಿ ಹಿಡಿದಿಡುವ ಪ್ರಯತ್ನದಲ್ಲಿ ಸ್ಫೂರ್ತಿಯ ಕಾವೇ ಇಳಿಮುಖವಾಗಬಹುದು. ಕವಿಗೊದಗುವ ಆವೇಶ ರೂಪವಾದ ಸ್ಫೂರ್ತಿಯಲ್ಲಿ ನುಗ್ಗಿ ಬರುವ ಪದಪುಂಜ, ಅಲಂಕಾರ ಪ್ರಕಾರಗಳು, ಈ ಎಲ್ಲವೂ ಆತನ ಉತ್ಪತ್ತಿ ಅಭ್ಯಾಸಗಳಿಂದ ಸಿದ್ಧವಾದ ಭಾಷೆಯ ಸಹಚರ್ಯದಲ್ಲಿ ಅಭಿವ್ಯಕ್ತಿಯನ್ನು ಪಡೆಯುವಾಗ ಕಲಾವಿದ ಆಶ್ರಯಿಸಬೇಕಾದ ಅಭಿವ್ಯಕ್ತಿಯ ಮಾಧ್ಯಮದ ಸಹಜ ಮಿತಿಯಿಂದಲೋ ಏನೋ ಸ್ಫೂರ್ತಿ ಕುಂಠಿತವಾಗಲೂಬಹುದು. ಅಂಥ ಹೊತ್ತಿನಲ್ಲಿ ಕವಿ ಕೊರಗುವುದೂ ಉಂಟು. ಸ್ಫೂರ್ತಿಯ ಪ್ರಕಾರಗಳು ಅನೇಕ. ಕವಿಗೆ ಸ್ಫೂರ್ತಿ ಯಾವಾಗ ಬರುತ್ತದೆ ಮತ್ತು ಹೇಗೆ ಬರುತ್ತದೆ ಎನ್ನುವುದನ್ನು ಯಾರೂ ಹೇಳಲಾರರು. ಸ್ಫೂರ್ತಿ ಎನ್ನುವುದೊಂದು ತೀರಾ ಅನಿಶ್ಚಿತವಾದಂಥದ್ದು. ಅದು ತನಗೆ ತೋಚಿದಾಗ ಬರುತ್ತದೆ. ಕೃತಿ ಮುಗಿಯುವ ಮೊದಲೇ ಎಲ್ಲೋ ನಿಂತು ಬಿಡುತ್ತದೆ, ಮತ್ತೆ ಕರೆದಾಗ ಬಾರದೆ ನುಣುಚಿಕೊಳ್ಳುತ್ತದೆ. ಬಹುಶಃ ಇದು ಎಲ್ಲ ಕಲಾವಿದರ ವೇದನೆ ಕೂಡ. ಅದರಲ್ಲಿ ಕವಿಗಳಿಗಂತೂ ಈ ಪಾಡು ಕಟ್ಟಿಟ್ಟದ್ದು. ಸ್ಫೂರ್ತಿ ವಿಶಾಲವಾದ ಅರ್ಥದಲ್ಲಿ ಕೇವಲ ಕಲಾ ನಿರ್ಮಿತಿಗೆ ಮಾತ್ರ ಸೀಮಿತವಾದುದಲ್ಲ. ಬದುಕಿನಲ್ಲಿ ಎಲ್ಲೆಲ್ಲಿಯ ವ್ಯಕ್ತಿಗಳು ಸಾಮಾನ್ಯನಿಂದ ಹಿಡಿದು ಅಸಾಮಾನ್ಯನ ತನಕ ಯಾವುದೋ ಒಂದು ಕ್ಷಣದಲ್ಲಿ ತಮ್ಮ ಅರಿವಿಗೆ ಮೀರಿದ ಶಕ್ತಿ ವಿಶೇಷವೊಂದರ ಸೆಳೆತಕ್ಕೆ ಸಿಕ್ಕು ಅಪೂರ್ವವಾದ ವಿಸ್ಮಯಕಾರಿಯಾದ ಭಾವನೆಗಳನ್ನು, ಸತ್ಯಗಳನ್ನು ಕಂಡುಕೊಳ್ಳುವರು ಮತ್ತು ಕೃತಿಗಳನ್ನು ನಿರ್ವಹಿಸುವರು. ಅಂಥ ಎಲ್ಲ ಕ್ರಿಯೆಗಳಿಗೂ ಈ ಮಾತು ಅನ್ವಯಿಸುತ್ತದೆ. ದೊಡ್ಡ ದೊಡ್ಡ ರಾಜಕೀಯ ಭಾವನೆಗಳು, ಅಪೂರ್ವವಾದ ವೈಜ್ಞಾನಿಕ ಸತ್ಯಗಳು, ಪಂಡಿತರ ಅಸಾಧಾರಣ ಸಂಶೋಧನೆಗಳು, ತತ್ವಜ್ಞರ ತತ್ವಗಳು ಎಷ್ಟೋ ಸಲ ಸ್ಫೂರ್ತಿಯಿಂದ ಹೊಳೆದವುಗಳಾಗಿವೆ. ಸ್ಫೂರ್ತಿ ಎನ್ನುವುದು ಹೇಗೋ ಏನೋ ಒಂದನ್ನು ಹೊಳೆಯಿಸಿ ಹೋಗುವ ವಿಶೇಷ ಅನುಭವ. ಅದೊಂದು ಅನಿರೀಕ್ಷಿತ ಶಕ್ತಿ ಸಂಚಾರ. ಒಂದು ಅದರ ಮುಖ್ಯ ಲಕ್ಷಣ ಆವೇಶ, ಅದರ ಪರಿಣಾಮ ಅಪೂರ್ವ ಕೃತಿಯನ್ನು ನಿರ್ಮಾಣಕ್ಕೆ ಮೂಲ ಕಾರಣ ಆಗಿತ್ತು. ವಿಡಿಯೋನ ಯಾರೆಲ್ಲ ಹೊಸ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅನಂತರ ಕಾವ್ಯ ಮೀಮಾಂಸೆ ಕನ್ನಡ ಸಾಹಿತ್ಯದ ಬಗ್ಗೆ ಯಾರಿಗೆ ಹೆಚ್ಚಿನ ಒಲವಿದೆಯೋ ಅವರು ನನ್ನ ಚಾನಲ್ನ ಭೇಟಿ ಮಾಡ್ಬೋದು. ಮತ್ತು ಕೆಲವು ವಿಶೇಷವಾಗಿರೋ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಕನ್ನಡ ಸಾಹಿತ್ಯದ ಬಗ್ಗೆ. ಅಲಂಕಾರಗಳು ಮತ್ತು ಅದು ಪರಿಭಾಷೆ ಅವುಗಳೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡ್ಕೋಬೋದು. ಅವೆಲ್ಲ ವಿಡಿಯೋಗಳನ್ನ ಕೂಡ ನೋಡ್ಬೋದು ನೋಡಿಲ್ಲ ಅಂದರೆ. ನೆಕ್ಸ್ಟು UPSC ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರೋ, UPSC ಇರಲಿ KPSC ಇರಲಿ, ನೀವು ಆಪ್ಷನಲ್ ಆಗಿ ಲಿಟ್ರೇಚರ್ ತಗೊಂಡ್ರೆ ಕನ್ನಡ ಸಾಹಿತ್ಯ ಅತ್ಯಂತ ಮುಖ್ಯವಾಗಿರುತ್ತೆ. ಸೊ ಕನ್ನಡ ಲಿಟ್ರೇಚರ್ಗೆ ಆಲ್ಮೋಸ್ಟ್ ಯೂಸ್ಫುಲ್ ಆಗಿರೋ ಎಲ್ಲ ವೀಡಿಯೋಸ್ನು ನಾನು ಮಾಡಾಕ್ತಾಯಿದ್ದೀನಿ. ಹಾಕಿರೋ ವಿಡಿಯೋಗಳನ್ನ ನೀವು ವೀಕ್ಷಿಸ್ಬೋದು. ಇದು ಕಾವ್ಯ ಮೀಮಾಂಸೆ ಅಂತ ಕೂಡ ಕನ್ನಡ ಸಾಹಿತ್ಯದಲ್ಲಿ ಬರುತ್ತೆ. ಅಂದರೆ ಕವಿ ಕಾವ್ಯ ಹೇಗೆ ರಚನೆ ಆಗುತ್ತೆ, ಶುರು ಹೇಗೆ ಅನ್ನೋದ್ರ ಬಗ್ಗೆ ಇದನ್ನು ಕಾವ್ಯ ಮೀಮಾಂಸೆ ಅಂತ ಕರೀತಾರೆ. ಅದರ ಬಗ್ಗೆ ಒಂದೊಂದೇ ವಿಡಿಯೋಗಳನ್ನ ಹಾಕ್ತಾಯಿದ್ದೀನಿ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ,
ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್.